ಬೈಕ್ ಟ್ಯಾಕ್ಸಿ ಚಾಲಕರಿಗೆ ನಮಸ್ಕಾರ. ನಾನು ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಿ ಮಾತಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ಮಾಡಿರೋ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಎಲ್ಲರೂ ಕೂಡ ಎಲ್ಲಾ ಕಡೆ ಆಟೋ ಚಾಲಕರು ಮತ್ತೆ ಆಟೋ ಚಾಲಕರ ಸಂಘದ ಒಕ್ಕೂಟಗಳಿಂದ ನಮ್ಗೆ ತೊಂದರೆ ಆಗ್ತಿದೆ. ಆ ತೊಂದರೆ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದೀವಿ. ಮತ್ತೆ ಆರ್ಟಿಒ ಇಲಾಖೆ ಕೂಡ ಒಂದು ಮೆಸೇಜ್ ಕೊಡೋಣ ಅಂತಾನೆ ನಾವು ಈ ವಿಡಿಯೋ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರೆಲ್ಲರೂ ಕೂಡ ಇವಾಗಾದ್ರೂ ಸ್ವಲ್ಪ ಎದ್ದು ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕೈ ಜೋಡಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಬೈಕ್ ಟ್ಯಾಕ್ಸಿಗೆ ಎಲ್ಲೇ ತೊಂದರೆ ಆದ್ರೂ ಕೂಡ ದಯವಿಟ್ಟು ಎಲ್ಲ ಯಾರು ಕೂಡ ಎದುರು ಅವಶ್ಯಕತೆ ಇಲ್ಲ. ನಮ್ಗೆ ಹೈಕೋರ್ಟ್ ಇಂದ ಆರ್ಡರ್ ಇದೆ. ಏನು ಅಂತಂದ್ರೆ ವೈಟ್ ಲೈಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡಬಹುದು ಅಂತಾನೆ ಕೊಟ್ಟಿದೆ ಅದರಲ್ಲಿ. ಸೊ ಬಟ್ ಈಗೇನಂದ್ರೆ ಇತ್ತೀಚೆಗೆ ಈ ಆಟೋದವರು ಹೋಗಿ ಸಾರಿಗೆ ಇಲಾಖೆಯವರ ಹತ್ರ ಹೋಗಿ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಆ ಮನವಿ ಪತ್ರ ಏನಿದೆ ಅಂತಂದ್ರೆ ಇವಿ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತ್ರ ಇರೋದು. ಬಟ್ ಇಲ್ಲಿ ಮಾಡ್ತಿರೋದು ಏನಂತಂದ್ರೆ ಎಲ್ಲಾ ಬೈಕ್ ವೈಟ್ ಲೈಟ್ ಬೈಕ್ ಅನ್ನ ಇಟ್ಕೊಂಡು ತೊಂದರೆ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಇದಕ್ಕೆಲ್ಲರೂ ಕೂಡ ಎದುರ್ಕೊಂಡು ಓಡೋಗೋದು ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಇದೇ ಶನಿವಾರ ನಾವು ಬೈಕ್ ಟ್ಯಾಕ್ಸಿಯಿಂದ ಹೋರಾಟಕ್ಕೆ ಕರಿತಾ ಇದೀವಿ. ಎಲ್ಲರೂ ಕೂಡ ದಯವಿಟ್ಟು ಫ್ರೀಡಂ ಪಾರ್ಕ್ ಹತ್ರ ಶನಿವಾರ ಬೆಳಗ್ಗೆ 9 ಗಂಟೆಗೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಬರಬೇಕು. ಜೈ ಬೈಕ್ ಟ್ಯಾಕ್ಸಿ.